ಕೈ ಯಾಕೆ ಇಟ್ಕೊಂಡ್ರಿ? ಮಾತು ಮುಗೀತಲ್ವಾ? ಐ ಆಮ್ ಸಾರಿ ದೀಪ ಅವರೇ. ಇನ್ನು ಮುಂದೆ ನಿಮಗೆ ನೋವಾಗದಿರೋ ಹಾಗೆ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಇದೊಂದ್ಸರಿ ನಿಮ್ಮ ಫ್ರೆಂಡ್ನ ಕ್ಷಮಿಸಿ ಪ್ಲೀಸ್. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಶ್ಚಿತ ಏನೂ ಇಲ್ಲ. ನೀವು ಬುದ್ಧಿವಂತರು. ತಪ್ಪೇ ಅದು ಸರಿ ಅದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಒಂದೊಂದ್ಸಲ ನಿಮ್ಮ ಅತ್ತಿಗೆ ಮಾತು ಕೇಳಿ ತಪ್ಪು ಮಾಡಿಬಿಡ್ತೀರ. ಇನ್ಮೇಲಾದರೂ ಹುಷಾರಾಗಿರಿ. ಆಯಿತು, ಊಟ ಮಾಡಿ. ಬೇಡ, ಏಕೆ? ನಾನು ಬಿಟ್ಟು ತಿಂತಿರೋಳಲ್ವಾ. ಇದಕ್ಕೂ ನಿಮ್ಮ ಅತ್ತಿಗೆ ಏನಾದರೂ ಹೇಳಿದ್ರೆ ಯಾಕೆ ಸುಮ್ಮನೆ? ಕ್ಷಮೆ ಕೇಳಿದ್ಮೇಲೂ ಹಠ ಸಾಧಿಸ್ತಿದ್ದೀರಲ್ಲ, ಎಲ್ಲ ಹುಡುಗಿರು ಹೀಗೇನಾ? ಹಠ ಸ್ವಾಭಿಮಾನ ಅನ್ನೋದು ನಮ್ಗೆ ಹುಟ್ಟಾಗನೇ ಬಂದಿರುತ್ತೆ. ಅದು ಯಾವತ್ತೂ ಬದಲಾಗಲ್ಲ. ನಂಗೆ ಊಟ ಮಾಡಕ್ಕೆ ಮನಸ್ಸಿಲ್ಲ. ದಯವಿಟ್ಟು ಬಲವಂತ ಮಾಡಿಬಿಡಿ. ಬಿಡೆ, ಯಾಕೆ ತಪ್ಕೊಂಡಿದ್ಯಾ? ಯಾರು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಬಿಡ, ನಿನ್ಗೆ ದೆವ್ವ ಯಾವ ಮಿಟ್ಕೊಂಡಿದ್ಯಾ? ಅಲ್ಲೋಗಿ ಯಾವ್ದೋ ಮರ ಗಿಡ ತಪ್ಕೊ ಹೋಗು. ಭಯ ಆಗ್ತದೆ. ಪ್ಲೀಸ್ ನರಸಿಂಹ, ನಾನು ಇಲ್ಲೇ ಮಲಗ್ತೀನಿ ಪ್ಲೀಸ್. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲರೂ ಇಲ್ಲಿ ಬಂದ್ರಲ್ವಾ, ನಾನು ನಿಮ್ಗೆ ಆಭಾರಿಯಾಗಿದ್ದೀನಿ. ಏನ್ ದೀಪ ಹೀಗೆ ಹೇಳ್ತೀಯಾ? ನೀನ್ ಯಾವಾಗ್ಲಾದ್ರೂ ಕರೆದಾಗ ನಾವೆಲ್ಲ ಬರಲ್ಲ ಅಂತ ಹೇಳಿದೀವ ಹೇಳು? ದೊಡ್ಡ ಮನೆ ಸೊಸೆ ಆದ್ರೂ ಒಂಚೂರು ಅಹಂ ಇಲ್ಲ ನಿನಗೆ. ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀಯ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಅವ್ರ ತಲೆ ಮೇಲಿರ್ತಿತ್ತು. ಈ ನೀನ್ ಒಳ್ಳೆತನನೇ ನಿನ್ನ ಕಾಪಾಡಿರೋದಮ್ಮ. ಸೌಂದರ್ಯ, ಇಲ್ಲೇನ್ ಮಾಡ್ತಿದ್ಯಾ? ನನ್ ಪರ್ಮಿಷನ್ ಇಲ್ದೆ ನಮ್ಮನೆಗೆ ಇಷ್ಟೊಂದು ಲೇಡೀಸ್ ಹೇಗ್ ಬಂದ್ರು?
ಹೌದಲ್ವಾ? ಇದೇನು ಇವಳು ಮನೇನ ಸಂತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ವಿಷಯ ಏನು ಅಂತ ಕೇಳಿ ಹೋಗ್ತೀನಿ, ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ ಅವಳಿಗೆ. ಒಂದ್ ನಿಮಿಷ, ಅಲ್ಲಿ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಅವಂತರ ಮಾಡ್ಬೇಡಿ. ಅದೇನಂತ ತಿಳ್ಕೊಂಡ್ ಬಂದ್ರೆ ಸಾಕು. ಸರಿಯಾಗಿ ಕೇಳ್ತೀನಿ. ಯಾವಾಗ್ಲೂ ನಾರಿಯಾಗಿರ್ತಾಳೆ, ಒಂದೊಂದ್ಸಲ ಈ ಎಮ್ಮಾರಿ ಆಗ್ಬಿಡ್ತಾಳೆ. ಹೋಗಿ ಡೈರೆಕ್ಟಾಗಿ ವಾಪಸ್ ಇಲ್ಲಿಗೆ ಬನ್ನಿ, ಮತ್ತೆ ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೋಬೇಡಿ, ಸರಿ? ದೀಪ, ನೀನ್ ಮಾಡಕ್ ಹೊರಟಿರೋ ಕೆಲ್ಸಕ್ಕೆ ಒಳ್ಳೇದಾಗಿ. ಆಲ್ ದ ಬೆಸ್ಟ್. ಅಕ್ಕ, ಇದೆಲ್ಲ ಆಗೋದಕ್ಕೆ ಕಾರಣ ನಿನ್ ಸಹಾಯನೇ. ಸಹಾಯ ನಂದಾದ್ರೂ ಕೆಲಸ ಮಾಡ್ಬೇಕಾಗಿರೋಳು ನೀನು ದೀಪ. ನಿನ್ ಪ್ರತಿಭೆಗೆ ಇದು ಒಳ್ಳೆ ವೇದಿಕೆ, ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊ. ಆಯ್ತಕ್ಕ. ಅಲಂಕಾರ ಎಲ್ಲ ಆಯ್ತಮ್ಮ, ಅಥವಾ ಇನ್ನೂ ಏನಾದ್ರು ಉಳಿದಿದ್ಯಾ? ಎಲ್ಲ ಆಯ್ತು ಚಿಕ್ಕಮ್ಮವ. ಸರಿ. ಏಯ್, ಏನೇ ನಡೆದಿದೆ ಮನೆಯಲ್ಲಿ? ಯಾಕೆ ಮೇಡಮ್, ಕಾಣಿಸ್ತಿಲ್ವಾ? ಇಷ್ಟೊಂದು ಅಲಂಕಾರ ಮಾಡಿದ್ಯಲ್ಲ, ಇದೇನ್ ಛತ್ರನಾ? ಛತ್ರ ಆದ್ರೆ ಮಾತ್ರ ಅಲಂಕಾರ ಮಾಡ್ಬೇಕಾ? ಮನೇಲಿ ಮಾಡಕ್ಕಾಗಲ್ವಾ? ಇವತ್ತು ಹಬ್ಬನೂ ಇಲ್ಲ, ಉಣ್ಮೆನೂ ಇಲ್ಲ. ಇಷ್ಟೊಂದ್ ಜನ ಗುಡ್ಡೆ ಹಾಕೊಂಡು ಇಷ್ಟೆಲ್ಲ ಅಲಂಕಾರ ಮಾಡಿದ್ಯಲ್ಲ, ಏನಕ್ಕೆ? ಅಡ್ಗೆ ಮಾಡೋದ್ಬಿಟ್ಟು ಇಲ್ಲೇನೆ ಮಾಡ್ತಿದ್ಯಾ? ತಿಂಡಿ ಎಲ್ಲ ಮಾಡಾಗಿದೆ ಮೇಡಮ್. ಮತ್ತೆ ಮಧ್ಯಾಹ್ನ ಊಟ ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ಜಾಜಿ ಅಕ್ಕನ ಮೇಲೆ ಯಾಕೆ ರೇಗ್ತಿದ್ದೀರಾ? ಇಲ್ಲಿ ಏನ್ ನಡೀತಿದೆ ಅಂತ ನಾನ್ ಹೇಳ್ತೀನಿ, ನಿಮ್ಗೂ ವಿಷಯ ಗೊತ್ತಿರ್ಬೇಕಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಅರ್ಥ ಆಗೋದು. ಇಷ್ಟ ದಿನ ನನ್ನ ನೋಡಿದ್ದು ಒಂಥರ ಅಂದ್ರೆ ಇನ್ ಮುಂದೆ ನನ್ನ ನೋಡೋದು ಇನ್ನೊಂಥರ. ಇವತ್ತಿಂದ ನನ್ನ ಸ್ವಾಭಿಮಾನದ ಜೀವನದ ಪ್ರಯಾಣ ಶುರು ಮಾಡ್ತಿದೀನಿ. ಅದೇನ್ ಹೇಳಕ್ ಕೊಟ್ಟಿದ್ದು ಅದು ಕರೆಕ್ಟ್ ಆಗಿ ಹೇಳು. ನೀನೇನ್ ಸಾಧನೆ ಮಾಡಕ್ ಹೊರಟಿದ್ಯಾ ಅದನ್ನ ಬಿಡ್ಸೇಳು ದೀಪ. ಆಯ್ತಕ್ಕ, ಇವತ್ತಿಂದ ನಾನು ಹೊಸ ಟೈಲರಿಂಗ್ ಅಂಗಡಿ ಶುರು ಮಾಡ್ತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಬಂದಿದೆ ನಿನಗೆ ದೊಡ್ಡ ರೋಗ? ಈ ದೊಡ್ಡ ಮನೆ ಮರ್ಯಾದೆನ ಹಾಳು ಮಾಡ್ತಿದೀಯಾ? ಹಾಗೆ ಕೇಳ್ತಿದ್ದೀರಾ ಚಿಕ್ಕಮ್ಮ? ಅವಳ ಕಾಲ್ ಮೇಲೆ ಅವಳು ನಿಲ್ಲದ್ ತಪ್ಪ? ನಿಲ್ಲದ್ ತಪ್ಪಲ್ಲಮ್ಮ, ಇನ್ನೊಬ್ರನ್ನ ನೋವ್ಸದ್ ತಪ್ಪು. ಇವಳಿಗೆ ಅಂಗಡಿ ಹಾಕೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇಲ್ಲೇ ಬೇಕಿತ್ತಾ? ಇಲ್ಲಿ ಅಂಗಡಿ ಓಪನ್ ಮಾಡೋದೇ ತಪ್ಪೇನು? ಅಯ್ಯೋ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ದೊಡ್ಡ ಮನೆ ಮರ್ಯಾದೆ ಬೀದಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಸೌಂದರ್ಯಂಗೆ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ಈಗೇನು ಅವ್ರ ಹತ್ರ ಹೋಗಿ ಚಾಡಿ ಚುಚ್ಬೇಕಾ? ಹೋಗಿ ಹೋಗಿ ಹೇಳಿ. ನೋಡ್ತೀನಿ ನಿನ್ಗೆ. ಅವರು ನಿನ್ ಚಿಕ್ಕತ್ತೆ ಅಲ್ವಾ? ಹೌದು. ಮತ್ತೇನಕ್ಕೆ ಹಂಗೆ ಹೇಳ್ಬಿಟ್ಟು ಹೋದ್ರು? ಸಾಧನೆಗೆ ಅಡ್ಡ ಬರೋದೇ ಈ ತರ ಚುಚ್ಚು ಮಾತುಗಳು. ಅದನ್ನ ದಾಟಿದ್ರೇನೆ ನಾವ್ ಅನ್ಕೊಂಡಿದ್ದನ್ನ ಸಾಧಿಸಕ್ಕಾಗೋದು. ಹೌದಮ್ಮ, ನೀನ್ ಹೇಳೋ ಮಾತು ನಿಜ. ಅಲ್ಲ ದೀಪ, ಇನ್ನೂ ಟೈಲರಿಂಗ್ ಮಷೀನ್ ಬಂದಿಲ್ವಲ್ಲ? 5 ನಿಮಿಷ ಅಕ್ಕ, ಬಂದ್ಬಿಡ. ಇದೇನಿದು? ಸಿಂಹ ಮಲ್ಗೋದಾಗದಲ್ಲಿ ಜಿಂಕೆ ಮಲ್ಕೊಂಡಿದೆ. ಸಂಜನಾ, ಅಮ್ಮ ಸಂಜನಾ, ಸಂಜನಾ, ಸಂಜನಾ ಎದ್ದೇಳಮ್ಮ. ಏನಮ್ಮ ಸಂಜನಾ, ನೀನು ನನ್ನ ನೋಡ್ದಾಗೆಲ್ಲ ದೆವ್ವ ದೆವ್ವ ಅಂತ್ಯ. ನಾನಮ್ಮ ಅಂಬುಜ ಆಂಟಿ. ನೀವಾ? ಅಯ್ಯಯ್ಯೋ, ಯಾಕಮ್ಮ ಸಂಜನಾ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ಯಾ? ಅದ್ ಸರಿ, ನೀನ್ ಮದ್ವೆ ಆದಾಗಿಂದ ಕೋಣೆಲ್ ತಾನೇ ಮಲ್ಕೊಳ್ಳೋದು, ಇಲ್ಲೇಕ್ ಮಲ್ಕೊಂಡಿದ್ಯಾ? ಓ, ಗಂಡನ್ ಜೊತೆ ಮಲ್ಕೊಂಡಿದ್ಯಾ? ಗಂಡನ್ ಜೊತೆ ಮಲ್ಕೊಳ್ಬೇಕು ಅಂದಿದ್ರೆ ಅವನನ್ನೇ ಕೋಣೆ ಕರ್ಸ್ಕೋಬೋದಿತ್ತು ತಾನೇ. ಏನ್ ಹೇಳ್ತಿದ್ದೀರಾ? ಇಲ್ಲ ಕಣಮ್ಮ, ನೀವಿಬ್ರು ಗಂಡ ಹೆಂಡತಿ ಇಲ್ಲಿ ಮಲ್ಕೊಂಡ್ರೆ ಸರಿ ಬರಲ್ಲ. ಏನು ನರಸಿಂಹನ್ ಮೇಲೆ ಇಷ್ಟ ದಿನ ಇತ್ತಲ್ಲ ಕೋಪ, ಅದೆಲ್ಲ ತಣ್ಣಗಾಯ್ತಾ? ಮುಖಂಡ್ರೆ ಉರ್ದು ಬೀಳ್ತಾ ಇದ್ದೆ, ಈಗ ನಿಮ್ಮಿಬ್ರ ಮಧ್ಯೆ ಶುರು ಆಯ್ತಾ ರೊಮ್ಯಾನ್ಸು? ಬಾಯಿಗೆ ಬಂದಂಗ್ ಮಾತಾಡಿ, ನಾನ್ ಯಾಕೆ ಅವನ ಜೊತೆ ಮಲಗ್ಲಿ? ಹಾ, ಗೊತ್ತಾಯ್ತು ಬಿಡು. ನರಸಿಂಹ ನಿನ್ನ ಮದ್ವೆ ಆಗಿ ಎತ್ತಾಕೊಂಡ್ ಬಂದಲ್ಲ, ಅದೇ ತರ ಕೋಣೆಯಿಂದ ನಿನ್ನ ಎತ್ತಾಕೊಂಡ್
ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ಬೇಡಿ. ನಮ್ಮಿಬ್ರ ಮಧ್ಯೆ ಆ ಥರ ಏನೂ ಇಲ್ಲ. ನನಗೆ ಅವ್ನು ಕಂಡ್ರೆ ಈಗಲೂ ಆಗಲ್ಲ, ಇನ್ನು ಮುಂದೆನೂ ಅದು ಕಂಟಿನ್ಯೂ ಆಗುತ್ತೆ. ಇಂತೆ ನರಸಿಂಹನ್ ಕಂಡ್ರೆ ಇಷ್ಟೊಂದು ದ್ವೇಷ ಮಾಡೋಳು ಇಲ್ಲಿ ಯಾಕಮ್ಮ ಬಂದ್ ಮಲ್ಕೊಂಡೆ? ಗೊತ್ತಾಯ್ತು ಬಿಡು. ಏನು? ನೀನ್ ರಾತ್ರಿ ಗಾಢ ನಿದ್ದೆಲಿದ್ದಾಗ ನರಸಿಂಹ ನಿನ್ನ ಎತ್ಕೊಂಡ್ ಬಂದು ಇಲ್ಲಿ ಮಲ್ಗಿಸ್ಕೊಂಡ ಅನ್ಸುತ್ತೆ. ಓ ಗಾಡ್, ಎಷ್ಟೆಲ್ಲ ಹೇಳಿ ನೀವ್ ಅನ್ಕೊಂಡಿರೋ ತರ ಇಲ್ಲ ಅಂತ. ಸರಿ ಹಾಗಾದ್ರೆ ನೀನ್ ಇಲ್ಲಿಗೆ ಬಂದು ಹೆಂಗ್ ಮಲ್ಕೊಂಡೆ ಅದನ್ನ ಹೇಳಮ್ಮ ನನ್ಗೆ. ನಾನೇ ಬಂದೆ. ಅದನ್ನೇ ತಾನೇಮ್ಮ ನಾನು ಹೇಳಿದ್ದು. ನಾನು ರಾತ್ರಿ ರೂಮಲ್ಲಿ ಮಲ್ಗಿದ್ದಾಗ ನನಗೆ ದೆವ್ವ ಕಾಣಿಸ್ತು. ದೆವ್ವನಾ? ಅಯ್ಯೋ ಸಂಜನಾ, ಏನಮ್ಮ ಹೇಳ್ತಿದ್ಯಾ? ಎಲ್ಲಿದೆ ದೆವ್ವ? ರೂಮಲ್ಲಿದ್ದಾಗ ಆ ದೆವ್ವ ನನ್ನ ಹತ್ರನೇ ಬರೋ ತರ ಕಾಣಿಸ್ತು. ಅದಕ್ಕೆ ಭಯ ಪಟ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಮಲ್ಕೊಂಡೆ. ಹುಷಾರು ಕಣಮ್ಮ ಸಂಜನಾ, ನೀನ್ ನೋಡಕ್ ಮೊದ್ಲೇ ತೆಳ್ಳಗೆ ಬೆಳ್ಳಗೆ ಇದೆಯಾ. ಯಾವ್ದಾದ್ರೂ ಗಂಡು ದೆವ್ವ ನಿನ್ನನ್ನ ಎತ್ತಾಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಏನಮ್ಮ ಮಾಡೋದು? ಅದ್ ಸರಿ, ನೀನ್ ಇಲ್ಲಿ ಮಲ್ಕೊಂಡಾಗ ನರಸಿಂಹ ಇರ್ಲಿಲ್ವಾ? ಇದ್ದ. ಅವನ್ ಎಲ್ಲಿಗೆ ಹೋಗ್ತಾನೆ? ಮತ್ ಅವನೇನು ಹೇಳಿಲ್ವಾ? ಇಲ್ಲಿ ಮಲ್ಕೋಬೇಡ ಅಂತ ಹೇಳ್ದ. ಆದ್ರೂ ನಾನು ಅವನನ್ನ ತಪ್ಕೊಂಡ್ ಮಲ್ಕೊಂಡೆ. ತಪ್ಕೊಂಡ್ ಮಲ್ಕೊಂಡಿದ್ಯಾ? ಭಯ ಇತ್ತು, ಅದಕ್ಕೆ ತಪ್ಕೊಂಡ್ ಮಲ್ಕೊಂಡೆ. ಆಯ್ತಾಯ್ತಾಯ್ತು. ಇವಾಗ ನರಸಿಂಹ ಎಲ್ಲಿ ಹೋದ? ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ದೀಪ ಮನೆಗೆ. ದೀಪನ್ ಮನೆಗ? ಸರಿ ನನ್ ಗಂಡನ್ ದುಬೈಯಿಂದ ಒಂದ್ ತಾಯ್ತ ಕಳ್ಸು ಅಂತ ಹೇಳ್ಬೇಕು. ಸುಂದ್ರಿ, ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಇಷ್ಟೊತ್ತಾಯ್ತಲ್ವಾ? ನೀನೇನ್ ತಲೆ ಕೆಡ್ಸ್ಕೋಬೇಡ. ಇನ್ಮೇಲಿಂದ ನೀನ್ ನನ್ ಜೊತೆನೆ ಇದೇ ಮನೇಲಿ ಇರ್ತೀಯ. ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ? ಅಲ್ಲಮ್ಮ, ಬಂದಿರೋ ಅಣ್ಣನ್ ಮಾತಾಡ್ಸೋದ್ ಬಿಟ್ಬಿಟ್ಟು ಟಿಶಿನ್ ಜೊತೆ ಮಾತಾಡ್ತಾ ಇದೆಯಲ್ಲಮ್ಮ. ನಮ್ಮ ಅಣ್ಣನ್ಗೇನಾಗಿದೆ? ಗುಂಡ್ ಕಲ್ತರ ಇದ್ದಾನೆ ಅಲ್ವಾ ಅಣ್ಣ? ಹೌದು, ನನ್ನ ತಂಗಿಗೆ ನಾವೆಲ್ಲ ಅಂದ್ರೆ ಎಷ್ಟು ಇಷ್ಟನೋ ಈ ಟೈಲರಿಂಗ್ ಮಿಷಿನ್ ನೋಡಿದ್ರು ಅಷ್ಟೇ ಇಷ್ಟ. ಅದಕ್ಕೆ ಸುಂದರಿ ಅಂತ ಹೆಸರಿಟ್ಟಿದ್ದಾಳೆ. ಅಣ್ಣ ಕೇಳಿದ ಕೂಡ್ಲೆ ನನ್ಗೋಸ್ಕರ ಸುಂದರಿನ ತಗೊಂಡ್ ಬಂದೆ ಅಲ್ವಾ? ಪುಟ್ಟಿ, ನೀನ್ ಕೇಳಿದ್ರೆ ಚಂದ್ರನ್ ಬೇಕಾದ್ರೂ ತಂದ್ಕೊಡ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಲ್ಲ ಪುಟ್ಟಿ, ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ದೀನಿ ತಗೊಂಬಾ ಅಂತಿಂದಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅದ ಅಣ್ಣ, ಮನೇಲಿ ಎಲ್ರೂ ದುಡಿತಿದ್ದಾರೆ, ನನ್ಗೂ ಮಾಡಕ್ ಕೆಲ್ಸ ಇಲ್ಲ, ಬೇಜಾರಾಗ್ತಿತ್ತು. ಅದಕ್ಕೆ ಕಲ್ತಿರೋ ಕಸಬನ್ನ ಯಾಕೆ ಮಾಡ್ಬಾರ್ದು ಅಂತ ಅನ್ಕೊಂಡೆ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಹೌದಾ, ಒಳ್ಳೇದಾಯ್ತು. ಆದ್ರೆ ನೀನ್ ಇದೆಲ್ಲ ಮಾಡ್ತಿರೋದು ಭಾವಂಗ್ ಗೊತ್ತಾ? ಅವ್ರ ಫುಲ್ ನನ್ ಜೊತೆನೇ ಇದ್ದಾರೆ. ಒಳ್ಳೇದು. ನಿಮ್ಮಿಬ್ರು ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ತಂಗಿ ಕೇಳಿದ ತಕ್ಷಣ ಇದನ್ನ ಅಷ್ಟು ದೂರದಿಂದ ತಂದ್ಕೊಟ್ರಲ್ಲ. ಅರ್ಚನಾ ಅವ್ರೆ, ಆಂಜನೇಯ ಲಕ್ಷ್ಮಣನ್ ಜೀವ ಉಳಿಸೋದಕ್ಕೋಸ್ಕರ ಸಂಜೀವಿನಿ ಬೆಟ್ಟನೇ ಹೊತ್ಕೊಂಡ್ ಬಂದಿದ್ದಂತೆ. ಅಂಥದ್ರಲ್ಲಿ ನಾನು ತಂಗಿಗೋಸ್ಕರ ಇಷ್ಟು ಚಿಕ್ಕ ಕೆಲಸ ಮಾಡಲ್ವಾ? ನನ್ನ ತಂಗಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಜಾಜಿ ಅಕ್ಕ, ಬನ್ನಿ ಇದಕ್ಕೆ ಅಲಂಕಾರ ಮಾಡ್ಬಿಡೋಣ, ಬನ್ನಿ. ನಮ್ಮನೆ ಕಾಂಪೌಂಡ್ ನಲ್ಲಿ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳಂತ. ಯಾಕೆ ಅಂತ ಕೇಳಿದ್ರೆ ನನ್ಗೆ ದಬಾಯಿಸಿದ್ಲು. ಅದಕ್ಕೆ ಅರ್ಚನಾ ಬೇರೆ ಸಾಥ್ ಕೊಡ್ತಾ ಇದ್ದಾಳೆ. ಮಾಮ್, ನೀನ್ ಯಾಕೆ ಮಾಮ್ ಸುಮ್ನೆ ಇದ್ದೆ? ನೀನೊಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಅಯ್ಯೋ, ಅಷ್ಟೊಂದು ಜನ ಇದ್ರು ಕೂಡ ನಾನು ಒಬ್ಳೆ. ನನ್ನನ್ ಕರೆದ್ರೆ ನಾನು ಬರ್ತಿರ್ಲಿಲ್ವಾ? ಯಾರು ನೀನು? ಯಾವಾಗ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ರೂಮಲ್ಲಿ ಕೂತಿರ್ತೀಯ. ನೀನ್ ಕರೆದ್ರೆ ನೀನ್ ಬಂದ್ಬಿಡ್ತೀಯಾ? ಮಾಡಿ ಅಮ್ಮ ಮಗಳ ಡಿಸ್ಕಷನ್ ಆಯ್ತಾ? ಹೂನಮ್ಮ ಆಯ್ತು. ಹೇಳು, ಏನ್ ಮಾಡೋದು ಅಂತ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಚಿರುಗೆ ಈ ವಿಷಯ ಗೊತ್ತಿಲ್ಲ ಅಲ್ವಾ? ಅವನನ್ನೇ ಕರಿತೀನಿ, ಸರಿಯಾಗಿ ಹಾಕೋಳು. ಅವನೇ ಹೋಗಿ ಅಂಗಡಿನ ಎತ್ತಂಗಡಿ ಮಾಡಿಸ್ತಾನೆ. ಆಯ್ತು, ಹೋಗಿ ಚಿರುನ್ ಕರಿ. ಹೇ ಕವನ, ಹೋಗಿ ಕರಿ. ಬ್ರೋ ಪಟ್ಟಂಗ, ಬಾ ಬ್ರೋ, ಬಾರು ಚಿರು. ಚಿರು, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀನು 100 ವರ್ಷ ಆಯಸ್ಸುಕೋಣ. ಏನಾಯ್ತು? ಆಗ್ತಾ ಇರೋದು ಇಲ್ಲಲ್ಲ ಚಿರು, ಅಲ್ಲಿ. ಏನ್ ಇಷ್ಟೊಂದು ಜನ ಸೇರಿದ್ದಾರೆ? ಗಿಡ ನೆಡೋ ಕಾರ್ಯಕ್ರಮ ಏನಾರು ಇದೆಯಾ ಮನೆಯಲ್ಲಿ? ದೀಪ ಎಲ್ಲರನ್ನು ಸೇರಿಸ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾತನಾಡು. ಇವತ್ತಿಂದ ನಮ್ಮನೆ ಮುಂದೆ ಟೈಲರಿಂಗ್ ಶಾಪ್ ಶುರು ಮಾಡ್ತಾಳಂತೆ. ಏನ್ ಹೇಳ್ತಿದ್ರ ಅದಕ್ಕೆ?
ಇವ್ರಿಗಿನ ತಲೆಗೆಲ್ಲ ಕೆಟ್ಟಿದ್ಯಾ? 3 ದಿನ ಸರಿ ಇದ್ರೆ 6 ದಿನ ಸರಿ ಇರೋಲ್ಲ ಇವರು. ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಡೋಂಟ್ ವರಿ, ನಾನು ಹೋಗಿ ಸ್ಟಾಪ್ ಮಾಡಿಸ್ತೀನಿ. ಬರೀ ನಿಲ್ಸೋದು ಅಷ್ಟೇ ಅಲ್ಲ ಚಿರು, ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಕಾಂಪೌಂಡಿಂದ ಹೊರಗೆ ಹಾಕಬೇಕು. ಸರಿ. ಥ್ಯಾಂಕ್ ಯು. ಅಯ್ಯೋ ಅವನು ಹೋದ್ನಮ್ಮ. ನಾನು ಥ್ಯಾಂಕ್ಸ್ ಹೇಳಿದ್ದು ನಿಮಗೆ. ನಾನು ಥ್ಯಾಂಕ್ಸ್ ಹೇಳ್ದ ಯಾಕಮ್ಮ? ಚಿರುನ್ ಯೂಸ್ ಮಾಡ್ಕೊಂಡು ಆ ದೀಪನ್ ಪ್ಲಾನ್ನ ಫ್ಲಾಪ್ ಮಾಡೋ ಐಡಿಯಾ ಕೊಟ್ಟಿದ್ದು ನೀವೇ ತಾನೇ, ಅದಕ್ಕೆ ಥ್ಯಾಂಕ್ಸ್. ಈಗ ಹೋಗಿ ಸಲಹೆಗಳು ಗ್ರಹಚಾರ ಬಿಡಿಸ್ತಾನೆ. ನೋಡಮ್ಮ, ಸ್ವಲ್ಪ ಖಾರ ಬುದ್ಧಿ ಹಾಕು. ಅಯ್ಯಯ್ಯೋ, ಏನಮ್ಮ ನೀನು ಇನ್ನೂ ಒಂಚೂರು ತಿಂದೇ ಇಲ್ಲ? ಯಾಕೆ, ನಾನು ಮಾಡಿದ ತಿಂಡಿ ನಿನ್ಗೆ ಇಷ್ಟ ಆಗಲಿಲ್ವಾ? ಇಲ್ಲ, ಆ ಥರ ಏನಿಲ್ಲ. ಬೇಗ ತಿಂದರೆ ಇನ್ನೂ ಸ್ವಲ್ಪ ಬಡಿಸ್ತೀನಿ. ಸಾಕು. ಕಾಫಿ ಏನಾರು ಕುಡಿತೀಯಾ? ಗ್ರೀನ್ ಟೀ. ಸರಿಮ್ಮ. ಆಂಟಿ, ವಿಷಯ ಗೊತ್ತಾಯ್ತಾ? ಏನ್ರೋ? ನಮ್ಮೂರಲ್ಲಿ ಮೋಹಿನಿ ಕಟ್ಟ ಶುರು ಆಗಿದ್ಯಂತೆ. ನೀವೆಲ್ ನೋಡಿದ್ರು? ಈ ಮನೆ ಸುತ್ತಮುತ್ತನೇ ಓಡಾಡ್ತಿದ್ಯಂತೆ. ನಿಮ್ಗೆ ಹೆಂಗೋ ಗೊತ್ತು? 12 ಗಂಟೆ ಕರೆಕ್ಟ್ ಆಗಿ ನಮಗ್ ಸೌಂಡ್ ಕೇಳಿಸುತ್ತೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಕ್ ಬಿಡಲ್ಲ. ಏನೋ ಮಾಡೋದು ಇವಾಗ? ಅದಕ್ಕೆ ಮೋಹಿನಿ ಕಾಟ ನಮ್ಗೆ ತಗಲ್ಬಾರ್ದು ಅಂತ ಬೆಳಗ್ಗೆ ನಾವು ಪ್ರಸಾದ ತಂದಿದ್ದೀವಿ. ಸಂಜು, ನಾನು ಸ್ವಲ್ಪ ತಗೋತೀನಮ್ಮ. ಗಣಿ ಸುಬ್ಬು, ಏನ್ರು ದೇವ ಮೋಹಿನಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ನೆನ್ನೆ ರಾತ್ರಿ ದೆವ್ವ ಬಂದಿತ್ತು, ನಮಗ್ ಮಲ್ಗಕ್ಕೆ ಬಿಡ್ಲಿಲ್ಲ. ಅದಕ್ಕೆ ದೇವಸ್ಥಾನದಿಂದ ಪ್ರಸಾದ ತಗೊಂಡ್ಬಂದಿದ್ದೀವಿ. ಅದಕ್ಕೆ ಕುಡಿಲಿ, ತಗೊಳ್ಳಿ. ದೇವ್ರ ಪ್ರಸಾದ ಅಂತ ತಿಂತಾ ಇದ್ದೀನಿ. ಸುಮ್ಮನೆ ಏನೇನೋ ಹೇಳಿ ಎದುರಿಸ್ಬೇಡಿ. ಸ್ಕೂಲ್ಗೆ ಹೋಗಲ್ವಾ? ಹೋಗಿ ಸ್ಕೂಲ್ಗೆ. ಏನು ಹಾಗೆ ನೋಡ್ತಾ ಇದ್ದೀರಾ? ಇವ್ರಿಗೆಲ್ಲ ಪ್ರಸಾದ ಕೊಟ್ರಾ? ಸರಿ, ತಿಂಡಿ ಏನಾರು ತಿಂತೀರೇನೋ? ಬೇಡ ಬೇಡ, ಮನೆಗೆ ಹೋಗ್ತೀವಿ, ಬಾರ. ಒಳ್ಳೆ ಹುಡುಗರು. ಏನೇ ಇವರು ದೇವ ಮೋಹಿನಿ ಅಂತ ಇದ್ದಾನೆ? ಯಾರಿಗೆ ಗೊತ್ತದಕ್ಕೆ, ಇಬ್ರು ಇರ್ಬೋದು. ಅಂಬುಜಾ, ಸ್ವಲ್ಪ ತಿಂಡಿ ತಿನ್ಕೋ, ಮಾರ್ಕೆಟ್ಗೆ ಹೋಗಿವಿ ಅಂತೆ. ತಿಂಡಿ ಬೇಡ ಅದಕ್ಕೆ. ತಿಂಡಿ ಬೇಡವಾ? ನೀನು ಹೇಳ್ತಾ ಇದೀಯಾ? ಅಂದ್ರೆ ಒಂದ್ಸಲ ತಿಂದಿದ್ದೀನಿ, ಮಾರ್ಕೆಟ್ ಇಂದ ಬಂದ್ಮೇಲೆ ಇನ್ನೊಂದ್ಸಲ ತಿಂತೀನಿ ಅದಕ್ಕೆ. ಸರಿ ಸರಿ, ನೀನು ತಿನ್ನಮ್ಮ. ಸಂತೆ ಬೀದಿ. ಆಂಟಿ, ಯು ಆಂಟಿ ಕಾಲಿಂಗ್ ಮೀ? ಯಾ. ಹ್ಯಾಪಿ ಹ್ಯಾಪಿ, ಟೆಲ್ ಟೆಲ್. ನಾನು ನಿಮ್ಮ ಜೊತೆ ಮಾರ್ಕೆಟಿಗೆ ಬರ್ತೀನಿ. ಕಮಿಂಗ್ ಯು? ಆದ್ರೆ ನಮ್ಮೂರ್ ಕಳ್ಸ ಮಳೆ, ಕಲ್ಲು, ಗುಂಡಿ ಇದೆಲ್ಲ ಇರುತ್ತಮ್ಮ. ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ, ಕರ್ಕೊಂಡು ಹೋಗ್ತಿರೋ ಇಲ್ವೋ? ಕಮ್ ಕಮ್. ಆದ್ರೆ ನಡ್ಕೊಂಡೇ ಹೋಗ್ಬೇಕು, ನಮ್ಮ ಮನೇಲಿ ಕಾರ್ ಎಲ್ಲ ಇಲ್ಲ ಕಣಮ್ಮ. ಸರಿ, ಲೆಟ್ಸ್ ಗೋ. ಇದು ನನ್ಗೂ ಒಂದು ಮೇಲ್ ರೂಮಲ್ಲಿದೆ, ತಗೊಂಡ್ಬರ್ತೀನಿ ರಮ್ಮ. ನಾನು ಬರ್ತೀನಿ. ಪುಟ್ಟಿ, ಪೂಜೆ ಅಂದೆ ಮನೆಯವ್ರು ಎಲ್ಲರೂ ಬರಲ್ವಾ? ಬಂದಿದಾರಲ್ವಾ ಅಣ್ಣ, ಬೇರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಮತ್ತೆ ಭಾವ? ಅವ್ರಿಗೆ ನೆನ್ನೆ ರಾತ್ರಿಯಿಂದ ಚಳಿ ಜ್ವರ, ಇನ್ನೂ ಎದ್ದೇಳಲಿಲ್ಲ. ಅಯ್ಯಯ್ಯೋ, ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಾ? ಟ್ಯಾಬ್ಲೆಟ್ ಕೊಟ್ಯಾ? ಗಂಜಿ ಏನಾದ್ರು ಕುಡಿಸಿದ್ಯಾ ಇಲ್ವಾ? ದೀಪ ಅವರೇ, ಭಾವ, ಇದು ನೀವಿಲ್ಲಿ? ನಾನೇನು ಇಲ್ಲಿನ? ನಾನು ಇಲ್ಲೇ ತಾನೇ ಇರೋದು, ನೀವೇನಿಲ್ಲಿ? ಹಚ್ಬಂಡು, ನಿಮ್ ಜ್ವರ ಹೊಟ್ಟಾಯ್ತಾ? ಕಡಿಮೆ ಆಗೋಯ್ತಾ? ಜ್ವರನ? ನನಗೇನಾಗಿದೆ ರೀ?
ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಹಸ್ಬೆಂಡು, ರಾತ್ರಿ ಎಲ್ಲ ನಿಮ್ ಮೈ ಎಷ್ಟು ಬಿಸಿ ಇತ್ತು ಗೊತ್ತಾ? ನನ್ನ ಮೈ ಬಿಸಿ ಇತ್ತ? ಓ ಬೆವರ್ತಿದ್ರಿ, ಜ್ವರನೂ ಬಂದಿತ್ತು, ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀವ್ ಪೂಜೆಗೆ ಬರಲ್ಲ ಅಂತ ಬೇಜಾರು ಆಗಿತ್ತು, ನೀವ್ ಬಂದ್ರಲ್ವಾ ತುಂಬಾ ಖುಷಿ ಆಯ್ತು. ಅಲ್ಲ ರೀ, ಏನ್ರಿ ಇದಲ್ಲ? ಅಲ್ಲಿ ನೋಡು ಸೌಂದರ್ಯ, ಚಿರು ಎಲ್ರ ಮುಂದೆ ಒಳಗ್ ಬಾಯ್ ಬಂದಂಗ್ ಬೈತಿದ್ದಾನೆ. ಹಸ್ಬೆಂಡ್ ಒಂದ್ ನಿಮಿಷ ಬನ್ನಿ ಹೇಳ್ತೀನಿ. ಅಣ್ಣ ನೀನೆಲ್ಲ ಇರೋ. ಏನ್ ಬರ್ ರೀ, ಬಿಡ್ರಿ. ಏನ್ರಿ ನಿಮ್ಗಳು? ಏನ್ರಿ ಇದಲ್ಲ? ಅದ ಹಸ್ಬೆಂಡು, ದೀಪಾ ಚೀಫ್ ಗೆಸ್ಟ್ ಬಂದ್ರು. ಹಸ್ಬೆಂಡು ಅತಿಥಿಗಳು ಬಂದ್ರು, ಬನ್ನಿ ಸ್ವಾಗತ ಮಾಡೋಣ. ಅತಿಥಿಗಳ? ಬನ್ನಿ ಹಸ್ಬೆಂಡು, ಬನ್ನಿ ಅಕ್ಕ ಕರ್ಕೊಂಡ್ ಬರೋಣ. ಬನ್ನಿ, ವೆಲ್ಕಮ್ ಮಾಡೋಣ.